श्री रामचंद्र प्रभु की जय, आंजनेय स्वामी की जय, भक्त मंडली की जय। राम जयतु श्री राम सुनामा। राम जयतु श्री राम सुनामा। अमर विनुत पद अमर विनुत पद अमित फला प्रद। राम जयतु श्री राम सुनामा। राम राम राक्षस भीमा रवि कुल सोमा राजन राम परम पुरुष हरि पावन श्री हरि। राम जयतु श्री राम सुनामा। अमर विनुत पद अमित फला प्रद। राम जयतु श्री राम सुनामा। कालिकांबा देवी कृपा पोषित नाटक मंडली की जय। श्री श्री कालिकांबा देवी कृपा पोषित नाटक मंडली की जय। श्री श्री कालिकांबा देवी कृपा पोषित नाटक मंडली की जय। गणपति की जय। शारदांबा की जय। महादेवी की जय। रामचंद्र प्रभु की जय। आंजनेय स्वामी की जय। चल स्वामी की जय। रंगनाथ स्वामी की जय। बरली ಆಯಸ್ಸು ಆರೋಗ್ಯವನ್ನ ನೀಡಲಿ, ಇನ್ನು ಈ ಕಲಾ ಸೇವೆಯನ್ನ ನೀಡುವಂತಹ ಶಕ್ತಿಯನ್ನ ನೀಡಲಿ ಅಂತ ಹೇಳ್ತಾ ನಾವಾದ್ರೂ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಈ ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದೇವೆ. ಹಾಗೆ ಅವರ ತಾಯಿಯವರು ಸಹ ವೇದಿಕೆ ಮುಂಭಾಗದಲ್ಲಿದ್ದಾರೆ. ಅವರಿಗೆ ನಿಜಕ್ಕೂ ಇಂಥ ಮಕ್ಕಳನ್ನ ಪಡೆದಂತ ಅವರೇ ಭಾಗ್ಯಶಾಲಿ ಅಂತ ನಾನಾದರೂ ಭಾವಿಸ್ತೇನೆ. गजाननं भूतगणादिसेवितं कपित्थजम्बूफलसारभक्षितम् उमासुतं शोकविनाशकारणम् नमामि विघ्नेश्वर पादपङ्कजम् नमामि विघ्नेश्वर पादपङ्कजम् वातापि गणपतिं भजे हम वातापि गणपतिं भजे हम वातापि गणपतिं भजे हम वातापि गणपतिं
ಸಂವಾರಣ ಚೌವರ ಪ್ರವಾರಣ ಚೌವರ ಪ್ರದಂ ಶ್ರೀ ಪಾದಪಿ ಗಣಪತಿಂ ಭಜೆ ಸಂವಾರಣ ಚೌವರ ಪ್ರದಂ ಶ್ರೀ ಪಾದಪಿ ಗಣಪತಿಂ ಭಜೆ ಸಂವಾರಣ ಚೌವರ ಪ್ರದಂ ಶ್ರೀ ಪಾದಪಿ ಗಣಪತಿಂ ಭಜೆ ಗಣಪತಿ ಭಜೆ ಗಣಪತಿ ಭಜೆ ಭೂತಾನಿಸಂ ಸೇವಿತ ಚರಣ ಭೂತಾನಿಸಂ ಸೇವಿತ ಚರಣಂ ಭೂತ ಭೌತಿಕ ಪ್ರಪಂಚ ಭರಣಂ ಭೂತಾನಿಸಂ ಸೇವಿತ ಚರಣಂ ಭೂತ ಭೌತಿಕ ಪ್ರಪಂಚ ಭರಣಂ ವೇದರಾಗಿಣಂ ವಿರುತಯೋಗಿನಂ ವಿರುತಯೋಗಿನಂ ವಿಶ್ವಕಾರಣಂ ವಿಘ್ನವಾರಣಂ ವೇತರಾಗಿಣಂ ವಿರುತಯೋಗಿನಂ ವಿಶ್ವಕಾರಣಂ ವಿಘ್ನವಾರಣಂ ಪಾದಾದಿ ಗಣಪತಿಂ ಭಜೆ ಸಂವಾರಣ ಚೌವರಂ ಶ್ರೀ ಪಾದಾದಿ ಗಣಪತಿಂ ಭಜೆ ಗಣಪತಿ ಭಜೆ ಗಣಪತಿ ಭಜೆ ಕುಂಭ ಸಂಭವ ಮುನಿವರ ಪ್ರಪೋಜಿತಂ ತ್ರಿಕೋಣ ಮಧ್ಯಗತಂ ಮೂರಾದಿ ಪ್ರಮುಖಜುವ ಏತಂ ಮೂಲಾಧಾರ ಕ್ಷೇತ್ರ ಸ್ಥಿತಂ ಪರಾದಿಶತ್ವ ರೇವಾಗ ಭಗವ ಪ್ರಣವ ಸ್ವರೂಪ ವಕ್ರ ಕೂರ್ಣಂ ಪ್ರಣವ ಸ್ವರೂಪ ವಕ್ರ ತುಲ್ಯಂ ಪ್ರಣವ ಸ್ವರೂಪ ವಕ್ರ ತುಲ್ಯಂ ನಿರಂತರೋ ನಿತಿಲ ಚಂದ್ರ ಕೌಡೋ ನಿಜವಾಮಕಪವಿ ಧೃತೇಷು ದಂಡಂ ನಿಜವಾಮಕಪವಿ ಧೃತೇಷು ದಂಡಂ ನಿರಂತರೋ ನಿತಿಲ ಚಂದ್ರ ಕೌಡೋ ನಿಜವಾಮಕಪವಿ ಧೃತೇಷು ದಂಡಂ ಪರಂಭುಜ ಭಾಷಬೀಜಪುರಂ ಪರಂಭುಜ ಭಾಷಬೀಜಪುರಂ ಪರಂಭುಜ ಭಾಷಬೀಜಪುರಂ ಕರುಷವಿದೂರಂ ಭೂತಾಗಾರಂ ಪರಂಭುಜ ಭಾಷಬೀಜಪುರಂ ಕರುಷವಿದೂರಂ ಭೂತಾಗಾರಂ ಆರಾಧಿ ಗುರುಗುಹ ತೋಷಿತ ಬಿಂಬಂ ಹಂಸಧ್ವನಿ ಭೂಷಿತ ಹೇರಂಬಂ ಆರಾಧಿ ಗುರುಗುಹ ತೋಷಿತ ಬಿಂಬಂ ಹಂಸಧ್ವನಿ ಭೂಷಿತ ಹೇರಂಬಂ ಪಾದಾದಿ ಗಣಪತಿಂ ಭಜೇಯಂ ಪಾದಾದಿ ಗಣಪತಿಂ ಭಜೆ ಗಣಪತಿಂ ಭಜೆ ಗಣಪತಿಂ ಭಜೆ ಹರಿ ಸರಿ ಬಾ ಗಣಪತಿಂ ಭಜೆ
ಗಬನಿ ಬಗಬ ಗದಿ ಸರಿ ಸರಿ ಬ ಸರಿ ಗಣಪ ಗರಿ ಗ ಸರಿ ಗ ಪಗರಿ ಸರಿ ಗ ನೀ ಬಗರಿ ಗ ಹರಿ ಬಗರಿ ಗ ನಿ ಪರಿವ ತಿ ಗಣಪ ಗಬನಿ ಬ ಗಬ ಸನಿ ಬ ಗಬರಿ ಸನಿ ಬ ಗಬ ಗರಿ ಸನಿ ಬ ಗಬನಿ ಸರಿ ಗರಿ ಸನಿ ಬ ಗಾನಿ ಬ ಗಬ ಗಬ pani zari zani pani zari zani pani zari zani 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 pani de gari zani pani re gari re zagari zani zagari zaba gari zagari re gari zaba gari zagari gari zani zani ne zari gari zani gari 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 zani ba gabani zani gari zani ba gari ba ne zani zani ba gari gari zani ba ne zani ba zani ba gari ba bi pagadi gasati ba ti gapani pagadi de gapagadi de ba ti ne zati zani pa di zati zani pa sani pagadi ba Zari gari zari zani pari pagadi ba zari gari ga pani pagadi ga pasani pagaga pani zani pasani pagadi ba abi gari zari pare re re gari zari gari zari zari gari re zani ba re zari gari zani ba ga pa re zari gari gari re gari zari zani ba re zari gari gari zani ba re gari zani ba re zari gari zani ba re gari zani ba gari zani ba gari zani ba re zani ba gari Pagani pagadani pagari tani pagati gari zani pare tani pagadani pagari zani pagani pagari gabai tempe para na jamo ara para usi para mi gabai tempe ganapati Ganapati Bhaje ಪಂಡಿತ ಮಂಡಲ ಮಂಡಲಾಯಮಯನವಾದ
ಈ ಸಭಾಂಗಣದಿಂದಲೂ ದೇವೇಂದ್ರನ ಆಸ್ಥಾನವನ್ನೇ ಹೋಲುವ ಈ ರಂಗಸಜ್ಜಿಕೆಯಿಂದಲೂ ಸಾಕ್ಷಾತ್ ನಟರಾಜನೇ ನಾಟ್ಯ ಮಾಡುವಂತಹ ಈ ವಾದ್ಯಗೋಷ್ಠಿಯಿಂದಲೂ ಕಂಗೊಳಿಸುತ್ತಿರುವ ಈ ಸಭಾಸ್ತೋಮ ನನ್ನ ಮನಸ್ಸಿನಲ್ಲಿ ಅದೆಷ್ಟು ಆನಂದವನ್ನು ಉಂಟು ಮಾಡುತ್ತಿದೆ ಎಂದರೆ ಆಹಾ ಆಹಾ ಹೇಳಲಸದಳ, ಅದ್ಭುತ, ಅಮೋಘ, ಪ್ರಮೋದ. ಆಸ್ತಿಕ ಕಲಾಭಿಮಾನಿ ಬಂಧು ಭಗಿನಿಯರೇ, ಶ್ರೀ ಕಾಳಿಕಾಂಬಾ ಕೃಪಾಪೋಷಿತ ನಾಟಕ ಮಂಡಳಿ ಚನ್ನರಾಯಪಟ್ಟಣ ಇಲ್ಲಿನ ತಂಡದ ಸದಸ್ಯರಾದ ನಾವು ಇಂದು ಇಲ್ಲಿ ನಿಮ್ಮ ಮುಂದೆ ಸಂಪೂರ್ಣ ರಾಮಾಯಣ ಅಥವಾ ಶ್ರೀರಾಮ ಪಟ್ಟಾಭಿಷೇಕ ಎಂಬ ಸುಂದರವಾದ ಭಕ್ತಿ ಪ್ರಧಾನವಾದ ಪೌರಾಣಿಕ ನಾಟಕವನ್ನು ಅಭಿನಯಿಸುತ್ತಿದ್ದೇವೆ. ಈ ನಾಟಕದಲ್ಲಿ ಲೋಪದೋಷಗಳೇನಾದರೂ ಕಂಡುಬಂದಲ್ಲಿ ಹಂಸಕ್ಷೀರ ನ್ಯಾಯದಂತೆ ಪರಿಗಣಿಸಿ ಹರಸಿ ನಮ್ಮನ್ನು ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥಿಸುತ್ತೇವೆ. ರಾಮನಿಂದೋ ನಮ್ಮೆನ ರಾಮನಿಂದೋ ನಮ್ಮೆನ ವಾರಮು ರಾಮನಿಂದೋ ನಮ್ಮೆನ ವಾರಮು ರಾಮ ಸಕಲ ಲೋಕ ರಾಮನಿಂದೋ ನಮ್ಮೆನ ವಾರಮುಗಾಮ ಸಕಲ ಲೋಕ ರಾಮನಿನ್ನು ನಮ್ಮೆನ ವಾರಮುಗಾಮ ಸಕಲ ಲೋಕ ರಾಮನಿನ್ನು ನಮ್ಮೆನ ವಾರಮು ಕಾಮ ಸಕಲ ಲೋಕ ರಾಮನಿನ್ನು ನಮ್ಮೆನ ವಾರಮು ಕಾಮ ಸಕಲ ಲೋಕ ರಾಮನಿನ್ನು ನಮ್ಮೆನ ಪಾಮರ ಜನ ದೂರ ಪಾಮರ ಜನ ದೂರ ವರಗುಣ ಗೃಣ ಪಾಮರ ಜನ ದೂರ ವರಗುಣ ಗೃಣ ಪಾಂಗ ಶುಭಾಂಗ ಮುನಿ ಹೃದಯ ಗೃಂಗ ಪಾಮರ ಜನ ದೂರ ವರಗುಣ ಗೃಣ ಪಾಂಗ ಶುಭಾಂಗ ಮುನಿ ಹೃದಯ ಗೃಂಗ ರಾಮನಿಂದು ನಮ್ಮೆನ ವಾರಮುಗಾಮ ಸಕಲ ಲೋಕ ರಾಮನಿಂದು ನಮ್ಮೆನ ವಾಲಾಯ ಮುಗಾದುರಾದು ಜಾಗೇಲ ಸುಗುಣ ಶ್ರೀ ದಶರಥ ನೃಪಾಲ ಹೃದಯ ನಂದಕರ ಲೋಲ ಪಾಲವೇನಯು ಮೇಕ ವಾಲಾಯ ಮುಗಾದುರಾದು ಜಾಗೇಲ ಸುಗುಣ ಶ್ರೀ ದಶರಥ ನೃಪಾಲ ಹೃದಯ ನಂದಕರ ಲೋಲ ಪಾಲವೇನಯು ಮೇಕ
ಮಾಲಲೋಚನ ಹೃದಯಾಲಯಾತ ಜನಪಾಲ ಕನಕಮಯ ಮಾಲಲೋಚನ ಹೃದಯಾಲಯಾತ ಜನಪಾಲ ಕನಕಮಯ ಕೇಲೈಕ ಪರ ಕೇಲೈ ಕುಡುಂಬಂ ಕೇಲ ನೀದು ಮನಸೇಲನ ಕೇಲೈಕ ಪರ ಕೇಲೈ ಕುಡುಂಬಂ ಕೇಲ ನೀದು ಮನಸೇಲನ ರಾಮ ವಾರಮುಗಮ ಸಕಲ ಲೋಕ ರಾಮನಿ ನಮ್ಮಿ ಹರಿ ಸರಿತ ಮನಿಂದು ಅಮ್ಮಿತ ಅಬಗದಿತ ಪದಸ ರೇ ಗರಿ ಸದ ಸ ದ ಪಸ ದ ಪದ ಪಗದಿ ಸಾನಿಂದು ಸಂವೇದ ಗರಿ 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 ಗ ಪದ ಸದ ಪದ ರಿ ಸದ 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 ಸದಿ ರಿ ಸದ ದಸರಿ ಗರಿ ಸದ ದಸರಿ ಗರಿ ಸದ ದಸ ಪದ ಗ ಸದ ರಿ ಸದ ರಿ ಸದ ಗರಿ ರಿ ಸದ ರಿ ಸದ ಗ ರಿ ಸದ ಪದ ಸದಿ ರಿ ಸದ ಭಗ ಪದ ಸ ಸದ ಭಗದಿ ರಾಮ ನಿಂದು ನಮ್ಮಿ ವಾರಮು ಕಾಮ ಸಗಲ ಲೋಕ ನಿಂದು ನಮ್ಮಿ ಮಂತ್ರಿ ಕೇಳು ಇಂತೂ ನಾನಿ ರಾಜ್ಯವ ಮಂತ್ರಿ ಕೇಳು ಇಂತೂ ನಾನಿ ರಾಜ್ಯವ ಮಂತ್ರಿ ಕೇಳು ಇಂತೂ ನಾನಿ ರಾಜ್ಯವ ಮಂತ್ರಿ ಕೇಳು ಸಂತಸದಿಂದಾಲಿ 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 ರಾಮಚಂದ್ರ ಈ ರಾಜ್ಯ ಮಂತ್ರಿ ಕೇಳು ಇಂದು ನಾನಿ ರಾಜ್ಯವ ಮಂತ್ರಿ ಕೇಳು ಸುಮಂತ್ರರೇ ಗುರುದೇವ ರಾಜೇಂದ್ರ ಗೋಸಾಲ ದೇಶವ ಸುಕುಮಾರ ಶ್ರೀರಾಮನಿಗೆ ಗೋಸಾಲ ದೇಶವ ಸುಕುಮಾರ ಶ್ರೀರಾಮನಿಗೆ ಲೇಸಿನಿಂದ ಪಟ್ಟ ಸುಭದ್ರನೇ ಗುರುದೇವರಾಜ ಲೇಸಿನಿಂದ ಪಟ್ಟ ಲೇಸಿನಿಂದ ಪಟ್ಟ ಲೇಸಿನಿಂದ ಪಟ್ಟ ಆಸೆಯಿನ್ ಕಟ್ಟುವೆ ಮಂತ್ರಿಯೇ
ಕೇಳು ಎಂದು ನಾನು ರಾಜವ ಮಂತ್ರಿ ಕೇಳು ಪರಮ ಪೂಜ್ಯರಾದ ವಸಿಷ್ಠ ಮಹರ್ಷಿಗಳಿಗೆ, ರಾಜೇಂದ್ರ, ಸುಮಂತ್ರಾದಿ ಮಂತ್ರಿವರ್ಯರೇ, ಮಹಾರಾಜರೇ, 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರವನ್ನು ಮಾಡಿ ಬೇಸತ್ತ ನಾನು ಈ ಕೋಸಲ ಸಾಮ್ರಾಜ್ಯವನ್ನು ನನ್ನ ಜ್ಯೇಷ್ಠ ಸುಕುಮಾರನಾದ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವನ್ನು ಮಾಡಬೇಕೆಂದಿರುವೆ. ಇದಕ್ಕೆ ತಮ್ಮ ಅಭಿಪ್ರಾಯವೇನು ಗುರುದೇವ? ರಾಜೇಂದ್ರ, ಸೀತಾರಾಮರ ಪಟ್ಟಾಭಿಷೇಕ ಸೀತಾರಾಮರ ಪಟ್ಟಾಭಿಷೇಕ ಲೋಕಕ್ಕೆಲ್ಲ ಸಂತಸ ಲೋಕಕ್ಕೆಲ್ಲ ಸಂತಸ ಸೀತಾರಾಮರ ಪಟ್ಟಾಭಿಷೇಕ. ರಾಜೇಂದ್ರ, ರಘುರಾಮಚಂದ್ರನು ಸದ್ಗುಣಶೀಲನು ರಘುರಾಮಚಂದ್ರನು ಸದ್ಗುಣಶೀಲನು ಲೋಕಲೋಕವ ಪಾಲಿಪನು ಲೋಕಲೋಕವ ಪಾಲಿಪನು ಸೀತಾರಾಮರ ಪಟ್ಟಾಭಿಷೇಕ ಸೀತಾರಾಮರ ಪಟ್ಟಾಭಿಷೇಕ ಲೋಕಕ್ಕೆಲ್ಲ ಸಂತಸ ಲೋಕಕ್ಕೆಲ್ಲ ಸಂತಸ ಲೋಕಕ್ಕೆಲ್ಲ ಸಂತಸ. ರಾಜೇಂದ್ರ, ಗುರುದೇವ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ವಿಷಯದಲ್ಲಿ ನನಗೆ ಮಾತ್ರವಲ್ಲ ದೇವಾನುದೇವತೆಗಳಿಗೂ ಸಂತೋಷವಾಗಿರುವಾಗ ನನ್ನ ಅಭಿಪ್ರಾಯವೂ ಬೇಕೇ? ಬಹಳ ಸಂತೋಷ, ಬಹಳ ಸಂತೋಷ. ಬಹಳ ಸಂತೋಷವಾಯಿತು ಗುರುದೇವ, ಬಹಳ ಸಂತೋಷವಾಯಿತು. ಶುಭವಾಗಲಿ. ಸುಮಂತ್ರರೇ, ಪ್ರಭು, ಇದಕ್ಕೆ ತಮ್ಮ ಅಭಿಪ್ರಾಯ? ದೇಶಕ್ಕೆ ಬಂದಿದೆ ಶುಭ ದಿನ, ದೇವಮಾನವರೆಲ್ಲ ಸಂತಸ ಪಡುವಂತ. ಪ್ರಭು, ಮೊದಲ ದೇಶಕ್ಕೆ ಬಂದಿದೆ ಶುಭ ದಿನ, ದೇವಮಾನವರೆಲ್ಲ ಸಂತಸ ಪಡುವಂತ. ಹೊಸಲ ದೇಶಕ್ಕೆ ಬಂದಿದೆ ಶುಭ ದಿನ. ಪ್ರಭು, ಶ್ರೀರಾಮನ ಪಟ್ಟಾಭಿಷೇಕಕ್ಕೆ ಶ್ರೀರಾಮನ ಪಟ್ಟಾಭಿಷೇಕಕ್ಕೆ ಸಂತಸ ಪಡುವಂತ ಈ ದಿನ ಶುಭ ದಿನ. ಹೊಸಲ ದೇಶಕ್ಕೆ ಬಂದಿದೆ ಶುಭ ದಿನ, ದೇವಮಾನವರೆಲ್ಲ ಸಂತಸ ಪಡುವಂತ. ಹೊಸಲ ದೇಶಕ್ಕೆ ಬಂದಿದೆ ಶುಭ ದಿನ, ಶುಭ ದಿನ ಈ ದಿನ. ಸಾರ್ವಭೌಮರೇ, ಪೂಜ್ಯರಾದ ವಸಿಷ್ಠ ಮಹರ್ಷಿಗಳು ಹೇಳಿದಂತೆ ಪುರಜನರು ಪರಿಜನರೆಲ್ಲರೂ ಸಂತೋಷವಾಗಿರುವಾಗ ನನಗೂ ಕೂಡ ಆನಂದವೇ. ಭಗವಂತ ನಿಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಸಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ. ಬಹಳ ಸಂತೋಷವಾಯಿತು ಮಂತ್ರಿಗಳೇ, ಬಹಳ ಸಂತೋಷವಾಯಿತು. ಸುಮಂತ್ರರೇ,
ಪ್ರಭು, ನೀವೀಗಲೇ ಹೋಗಿ ನನ್ನ ಜ್ಯೇಷ್ಠ ಸುಕುಮಾರನಾದ ಶ್ರೀರಾಮಚಂದ್ರನನ್ನು ಕರೆದುಕೊಂಡು ಬನ್ನಿ. ಮಹಾರಾಜ್ಞ ಪ್ರಭು. ಗುರುದೇವ, ರಾಜೇಂದ್ರ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಒಂದು ಶುಭ ಮಹತ್ವವೊಂದನ್ನು ರಚಿಸಿಕೊಡಬೇಕಾಗಿ ತಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ಆಗಬಹುದು. ರಾಜೇಂದ್ರ, ಗುರುದೇವ, ನಾಳೆ ಪಂಚಮಿ ಗುರುವಾರ ಅಭಿಜನ್ಯ ಮುಹೂರ್ತದಲ್ಲಿ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಬಹಳ ಪ್ರಶಸ್ತವಾಗಿದೆ. ಬಹಳ ಸಂತೋಷವಾಯಿತು ಗುರುದೇವ, ಬಹಳ ಸಂತೋಷವಾಯಿತು. ಪಾದಕ್ಕೀಗ ವಂದಿಸಿ ನಾ ಬೇಡುವೆ ತಂದೆಗೆ. ಗುರುದೇವ, ಮಂತ್ರವೇ ತವ ಪಾದಕ್ಕೀಗ ವಂದಿಸಿ ನಾ ಬೇಡುವೆ ತಂದೆಗೆ. ತವ ಪಾದಕ್ಕೀಗ ವಂದಿಸಿ ನಾ ಬೇಡುವೆ ತಂದೆಗೆ. ಇಂದು ಎಲ್ಲನು ಕರೆಸಿದ ಪರಿ ಇಂದು ಎನ್ನನು 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 ಕರೆಸಿದ ಆನಂದ ವೇಲೈ ಬೇಳೈ ಜನಕನೇ ತಂದೆಯೇ. ತವ ಪಾದಕ್ಕೀಗ ವಂದಿಸಿ ನಾ ಬೇಡುವೆ ತಂದೆಯೇ. ಜನಕ, ಕುಮಾರ, ನಿಮ್ಮ ಪಾದಾರವಿಂದಗಳಿಗೆ ನನ್ನ ನಮನಗಳು. ಕೀರ್ತಿಶಾಲಿಯಾಗು ಕುಮಾರ. ಜನಕ, ನನ್ನನ್ನು ಇಷ್ಟೊಂದು ತ್ವರಿತವಾಗಿ ಕರೆಸಲು ಕಾರಣವೇನು? ರಾಮಚಂದ್ರ, ಕುಮಾರ, ನಿನ್ನನ್ನು ಕರೆಸಿದ ಕಾರಣವು ಅತಿ ಮಹತ್ತರವಾದದ್ದು. ಅದೇನೆಂದರೆ 60 ಸಹಸ್ರ ವರ್ಷಗಳ ಕಾಲ ವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಬೇಸತ್ತ ನಾನು ಈ ಕೋಸಲ ಸಾಮ್ರಾಜ್ಯವನ್ನು ನಿನಗೆ ಪಟ್ಟಾಭಿಷೇಕವನ್ನು ಮಾಡಬೇಕು. ಇದಕ್ಕೆ ನೀನು ಸಮ್ಮತಿಸಬೇಕು ಕುಮಾರ. ಜನಕ, ನಿಮ್ಮ ಆಜ್ಞೆಯನ್ನು ಪಾಲಿಸಬೇಕಾಗಿರುವುದು ನಿಮ್ಮ ಮಗನಾದ ನನ್ನ ಕರ್ತವ್ಯ. ಆದರೆ ಚಂದ್ರ, ಆದರೆ ಎಂಬ ಅರ್ಧೋಕ್ತಿ ಏಕೆ ಕಂದ? ಜನಕ, ಭರತ ಶತ್ರುಘ್ನರು ರಾಜಧಾನಿಯಲ್ಲಿಲ್ಲದಿರುವ ಸಮಯದಲ್ಲಿ ನನ್ನ ಪಟ್ಟಾಭಿಷೇಕಕ್ಕೆ ಇಷ್ಟೊಂದು ಅವಸರವೇಕೆ? ರಾಮಚಂದ್ರ, ಭರತ ಶತ್ರುಘ್ನರಿಗೂ ಸಹ ಹೇಳಿ ಕಳುಹಿಸಿದ್ದೇನೆ. ಸಕಾಲದಲ್ಲಿ ಬರುವ ನಿರೀಕ್ಷೆಯೂ ಇದೆ. ಕುಮಾರ, ಗುರುಗಳಾದ ವಸಿಷ್ಠ ಮಹರ್ಷಿಗಳು ನಿಶ್ಚಯಿಸಿರುವ ಲಗ್ನವು ಬಹಳ ತ್ವರಿತವಾದ್ದರಿಂದ ಈ ಕಾರ್ಯವನ್ನು ಮಾಡಬೇಕಾಗಿರುವುದು. ಕಂದ, ಆಲಸ್ಯಂ ಅಮೃತಂ ವಿಷಂ.
ರಾಮಚಂದ್ರ, ಜನಕ, ಶುಭ ಕಾರ್ಯಕ್ಕೆ ವಿಳಂಬವೇ ವಿಷವಾಗುವುದು. ನೀನು ಚಿಂತಿಸಬೇಡ ಕಂದ. ಗುರುಗಳ ಅನುಮತಿಯನ್ನು ಪಡೆದು ಮುಂದಿನ ಕಾರ್ಯದಲ್ಲಿ ನಿರತನಾಗು. ಮಹದಾಜ್ಞೆ. ಪೂಜ್ಯರಿಗೆ ವಂದಿಸುವುದು. ರಾಮಚಂದ್ರ, ನಿನಗೆ ಮಂಗಳವಾಗಲಿ. ನೀನು ಮಂಗಳ ಸ್ಥಾನವನ್ನು ಮಾಡಿ ಶುಚಿಮೂರ್ತನಾಗಿರು. ಕಾಲವನ್ನು ಅರಿತು ಬಂದು ನಾನು ನಿನಗೆ ರಕ್ಷಾಬಂಧನವನ್ನು ಕಟ್ಟುವೆನು. ಧನ್ಯನಾದನು ಗುರುದೇವ, ಧನ್ಯನಾದನು. ಶುಭಮಸ್ತು. ಸುಮಂತ್ರರೇ, ಮಹಾರಾಜ ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ವಿಚಾರವನ್ನು ನಾಡಿನೆಲ್ಲೆಡೆ ಢಂಗೂರದ ಮೂಲಕ ಪ್ರಚಾರ ಮಾಡಿಸಿಬಿಡಿ. ಹಾಗೆಯೇ ನಗರವನ್ನೆಲ್ಲವನ್ನು ಸುಂದರವಾಗಿ ಅಲಂಕರಿಸುವಂತೆ ಆಜ್ಞೆ ಹೊರಡಿಸಿ. ತಮ್ಮ ಮಹದಾಜ್ಞೆ ಪ್ರಭು. ನಲಿಯುತ್ತಿದೆ ಸಡಗರದ ಸಂಭ್ರಮವು ಈ ದಿನ, ನಾಡಿನೊಳಗೆಲ್ಲೆಲ್ಲೂ ಆನಂದವೋ. ರಘುರಾಮಚಂದ್ರನ ಪಟ್ಟಾಭಿಷೇಕಕ್ಕೆ, ರಘುರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಓಲೈಸಿ ನೋಡಲು ಕಣ್ಗಳೇ ಸಾಲದು, ಓಲೈಸಿ ನೋಡಲು ಕಣ್ಗಳೇ ಸಾಲದು. ನಲಿಯುತ್ತಿದೆ ಸಡಗರದ ಸಂಭ್ರಮವು ಈ ದಿನ, ನಾಡಿನೊಳಗೆಲ್ಲೆಲ್ಲೂ ಆನಂದವೋ, ನಾಡಿನೊಳಗೆಲ್ಲೆಲ್ಲೂ ಆನಂದವೋ, ನಾಡಿನೊಳಗೆಲ್ಲೆಲ್ಲೂ ಆನಂದವೋ. ಏನಿ ಸಂಭ್ರಮವೋ ನಗರದ, ಏನಿ ಸಂಭ್ರಮವೋ. ಏನಿ ಸಂಭ್ರಮವೋ ಈ ನಗರದೊಳೇನಿ ಸಂಭ್ರಮವೋ. ಪರಿ ಪರಿಯಿಂದಲಿ ಶೃಂಗಾರವ ತಳೆಯುತ್ತೆ, ಪರಿ ಪರಿಯಿಂದ ಶೃಂಗಾರವ ತಳೆಯುತ್ತೆ. ಏನಿ ಮನೆಗಳು ಬೆಳಗುತ್ತಿರು, ಏನಿ ಮನೆಗಳು ಬೆಳಗುತ್ತಲಿರುವುದು. ಏನಿ ಸಂಭ್ರಮವೋ ಈ ನಗರದ, ಏನಿ ಸಂಭ್ರಮವೋ. ಚಾರು ಸುವರ್ಣದ ತೋರಣ ಚಳಿಗಳು, ಚಾರು ಸುವರ್ಣದ ತೋರಣ ತಳಿಗಳು, ಚಾರು ಸುವರ್ಣದ ತೋರಣ ತಳಿಗಳು. ಕೇರಿ ಕೆರೆಯಲು ಬೆಳಗುತ್ತಲಿರುವುದು, ಕೇರಿ ಕೆರೆಯಲು ಬೆಳಗುತ್ತಲಿರುವುದು. ಏನಿ ಸಂಭ್ರಮವು ಈ ನಗರದ, ಏನಿ ಸಂಭ್ರಮವು, ಸಂಭ್ರಮವು, ಸಂಭ್ರಮ. ಏನು ಆಶ್ಚರ್ಯವಿದೆ! ಈ ದಿನ ಅಯೋಧ್ಯೆಯಲ್ಲಿ ಎಲ್ಲಿ ನೋಡಿದರೂ ಆನಂದದ ಸಡಗರ, ಸಂಭ್ರಮ. ರಾಜಬೀದಿಗಳಲ್ಲಿ ತಳಿರು ತೋರಣಗಳು ಅಲಂಕೃತವಾಗಿ ಮೆರೆಯುತ್ತಿರುವುದು. ಸುಮಂಗಲಿಯರು, ಸುಹಾಸಿನಿಯರು ರಂಗವಲ್ಲಿನಿಟ್ಟು ನಡೆದಾಡುತ್ತಿರುವುದು. ಈ ಎಲ್ಲ ಸಡಗರ ಸಂಭ್ರಮಗಳು ಕಾರಣವೇ ತೋರುತ್ತಿಲ್ಲವಲ್ಲ. ರಾಮರಾಜ್ಯ, ರಾಮರಾಜ್ಯ, ರಾಮಚಂದ್ರನಿಗೆ ಪಟ್ಟಾಭಿಷೇಕ, ರಾಮಚಂದ್ರನಿಗೆ ಪಟ್ಟಾಭಿಷೇಕ. ರಾಮರಾಜ್ಯ, ರಾಮರಾಜ್ಯ. ರಾಮರಾಜ್ಯ, ರಾಮರಾಜ್ಯ ಅಂದರೆ ರಾಮನಿಗೆ ಪಟ್ಟಾಭಿಷೇಕವೇ? ಈ ಆನಂದವನ್ನು ನೋಡಲೆಂದು
ಕೈಕೆ ನನ್ನನ್ನು ಬರ ಹೇಳಿದರೆ ಕೂಡದು ಕೂಡದು, ಈ ಕಾರ್ಯ ನಡೆಯಲೇ ಕೂಡದು. ಕಾರಣ, ರಾಮನು ಬಾಲ್ಯದಲ್ಲಿ ಬಾಣಾಭ್ಯಾಸ ಮಾಡುತ್ತಿದ್ದಾಗ ನನ್ನ ಬೆನ್ನಿಗೆ ಬಾಣವನ್ನು ಹೊಡೆದು ಗೂನು ಬೆನ್ನು ನೋಡಿ ಅಪಹಾಸ್ಯ ಮಾಡಿದ್ದನಲ್ಲವೇ? ಈಗ ಆ ಸೇಡನ್ನು ನಾನು ತೀರಿಸಿಕೊಳ್ಳುವೆನು. ರಾಮನಿಗೆ ರಾಜ್ಯವೇ, ರಾಮನಿಗೆ ಪಟ್ಟವೇ? ಏ ರಾಮ, ನಿನಗೆ ಪಟ್ಟ ಕಟ್ಟಿಸುವೆನೇನೋ, ಅರಣ್ಯಕ್ಕೆ ಕಳಿಸುವೆನು ನೋಡುತ್ತೇನೆ. ರಾಮನಿಗೆ ರಾಜ್ಯವಂತೆ ಕನಸಿನಲ್ಲಿ ಕಾಣಬೇಕು ನಿನ್ನ ಪಟ್ಟ ಅಭಿಷೇಕವನ್ನು. ಮುಯಿಗೆ 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 ಮುಯಿ. ಓಂ ಭಗವತೆ ನಮಃ. ಆತ್ಮಜನ ಸಂರಕ್ಷಣೆ ಭಕ್ತ ಕೋಟಿ ದೇವಿ ವಿಶ್ವೇಶ್ವರಿ ಅಮ್ಮ ವಿಶ್ವೇಶ್ವರಿ ಅಮ್ಮ ಅಮ್ಮ ದೇವಿ ಮಹಾದೇವಿ ಅಮ್ಮ ದೇವಿ ಮಹಾದೇವಿ ಮಹಿಮಾಕಾರಿಣಿ ಆತ್ಮಸ್ವರೂಪಿಣಿ ತಾಯಿ ಜಗನ್ಮಾತೆ. ಮಹಿಮಾಕಾರಿಣಿ ಆತ್ಮಸ್ವರೂಪಿಣಿ ಭಕ್ತ ಕೋಟಿ ಜನ ಹೃದಯದ ದೇವತೆ. ಭಕ್ತ ಕೋಟಿ ಜನ ಹೃದಯದ ದೇವತೆ ದೇವಿ ಮಹಾದೇವಿ ಅಮ್ಮ ದೇವಿ ಮಹಾದೇವಿ ಅಮ್ಮ ಧರೆಯಲಿ ನೀನು ಬೆಳಗಿದೆ ಜ್ಯೋತಿ, ಎಲ್ಲೆಡೆ ಹರಡಿದೆ ನಿನ್ನ ವಿಖ್ಯಾತಿ. ಧರೆಯಲಿ ನೀನು ಬೆಳಗಿದೆ ಜ್ಯೋತಿ, ಎಲ್ಲೆಡೆ ಹರಡಿದೆ ನಿನ್ನ ವಿಖ್ಯಾತಿ. ನಾಡಿನೋಳು ನಿನ್ನದೇ ಖ್ಯಾತಿ. ನಾಡಿನೋಳು ನಿನ್ನದೇ ಖ್ಯಾತಿ. ಧರೆಗೆ ಬಂದು ನಮ್ಮ ನೀನು ಸಲಹು, ಧರೆಗೆ ಬಂದು ನಮ್ಮ ನೀನು ಸಲಹು ದೇವಿ ಮಹಾದೇವಿ ಅಮ್ಮ ದೇವಿ ಮಹಾದೇವಿ ಅಮ್ಮ ಅಮ್ಮ ವಿಶ್ವೇಶ್ವರಿ ಅಮ್ಮ ಅಮ್ಮ ತಾಯಿ ಜಗನ್ಮಾತೆ ಸದಾ ಕಾಲವು ನನ್ನ ಮಕ್ಕಳಿಗೂ ನನ್ನ ಪತಿದೇವರಾಯನಿಗೂ ಆಯುರಾರೋಗ್ಯವನ್ನು ಕೊಟ್ಟು ಕಾಪಾಡೆಂದು ನಿನ್ನಲ್ಲಿ ಸದಾ ಕಾಲವೂ ಬೇಡುವೆನು ತಾಯಿ. ಇದೇನಿದು
ಈ ದಿನ ಇಷ್ಟು ಹೊತ್ತಾದರೂ ನನ್ನ ಪ್ರಾಣೇಶ್ವರನು ನನ್ನ ಅಂತಃಪುರಕ್ಕೆ ಬಾರಲಿಲ್ಲವಲ್ಲ. ನನ್ನ ಜೀವಿತೇಶನಿಲ್ಲದೆ ನಾನು ಹೇಗಿರಲಿ? ಜೀವಿತೇಶ ಬಾರಲಿಲ್ಲ, ಏನು ಕಾರಣ ತಿಳಿಯೇನ? ಜೀವಿತೇಶ ಬರಲಿಲ್ಲ, ಏನು ಕಾರಣ ತಿಳಿಯೇನ? ಜೀವಿತೇಶ ಬರಲಿಲ್ಲ, ಏನು ಕಾರಣ ತಿಳಿಯೇನ? ಅರಿಯೇನ ಕಾರಣ? ತಿಳಿಯೇನ ಕಾರಣ? ಜೀವಿತೇಶ ಬರಲಿಲ್ಲ, ಏನು ಕಾರಣ ತಿಳಿಯೇನ? ಇನಿಯನಿಲ್ಲದ ಶಯನಕಾರ, ಕಣ್ಣು ಕಾಣದ ಅಂಧಕಾರ. ಇನಿಯನಿಲ್ಲದ ಶಯನಕಾರ, ಕಣ್ಣು ಕಾಣದ ಅಂಧಕಾರ. ತಾಳಲಾರೆ ವಿರಹ ತಾಪ, ತಾಳಲಾರೆ ವಿರಹ ತಾಪ. ಬಾರನೆ ಕುಮಾರ ರೂಪ, ತಾಳಲಾರೆ ವಿರಹ ತಾಪ. ಬಾರನೆ ಕುಮಾರ ರೂಪ, ಜೀವಿತೇಶ ಬರಲಿಲ್ಲ, ಏನು ಕಾರಣ ತಿಳಿಯೇನ? ಅರಿಯೇನ ಕಾರಣ? ತಿಳಿಯೇನ ಕಾರಣ? ಜೀವಿತೇಶ ಬಾರಲಿಲ್ಲ, ಏನು ಕಾರಣ ತಿಳಿಯೇ ನಾ? ಇದೇನಿದು? ಈ ದಿನ ಇಷ್ಟು ಹೊತ್ತಾದರೂ ನನ್ನ ಪ್ರಾಣ ಸಖಿಯಾದ ಮಂತರಿಯೂ ಬಾರಲಿಲ್ಲವಲ್ಲ. ಕಾರಣವಾದರೂ ಏನಿರಬಹುದು? ಅಮ್ಮ ಕೈಕಾಲಿ. ಯಾರು? ಮಂಥರ ಬಂದೆಯಾ? ಬಾ. ಕ್ಷೇಮವೇ? ಸೌಖ್ಯವೇ? ಸುಖಾಗಮನವೇ ಮಂಥರ? ನನ್ನ ಸೌಖ್ಯವು ಹಾಗಿರಲಿ, ನೀನೊಬ್ಬಳು ಸಂತೋಷ ಚಿತ್ತದಿಂದಿದ್ದರೆ ನಾವೆಲ್ಲರೂ ಸೌಖ್ಯದಿಂದಿದ್ದಂತೆ. ಮಂಥರ, ನನ್ನ ಸುಖ ಸಂತೋಷಕ್ಕೇನು ಕಡಿಮೆಯಾಗಿದೆ?
ದಶರಥ ಚಕ್ರವರ್ತಿಯ ಮುದ್ದಿನ ಮಡದಿಯಾದ ಈ ಕೈಕೆಗೆ ಸುಖ ಸಂತೋಷದ ಕೊರತೆ. ಈ ವಿಚಾರವು ನಿನಗೆ ಮಂತರ, ಇದೇನಿದು? ಈ ದಿನ ನಿನ್ನ ಮುಖವನ್ನು ನೋಡುತ್ತಿದ್ದರೆ ಅದಾವುದೋ ಸಂತಾಪದ ವಿಚಾರವನ್ನು ತಂದಂತಿರುವುದು. ವಿಚಾರವೇನೆಂದು ತಿಳಿಸಬಾರದೇನು? ನಿಜವಾಗಿ ನಿನಗೆ ಆ ವಿಚಾರವು ತಿಳಿಯದು? ಯಾವ ವಿಚಾರವು ಏನು ನನಗೊಂದು ತಿಳಿಯದು. ರಾಮನಿಗೆ ಪಟ್ಟಾಭಿಷೇಕವಾಗುವ ವಿಚಾರ, ಈ ವಿಚಾರವು ನಿನಗೆ ತಿಳಿಯದು? ಮಂಥರ, ಕಂದನಾದ ರಾಮಗೆ ಮಂಥರ, ಕಂದನಾದ ರಾಮಗೆ, ಕಂದನಾದ ರಾಮಗೆ, ಕಂದನಾದ ರಾಮಗೆ ಮಂಥರ, ಕಂದನಾದ ರಾಮಗೆ, ಕಂದನಾದ ರಾಮಗೆ ಇಂದು ರಾಜ್ಯ ಪದವಿಯೊದಗೆ ಸಂತೋಷವಾಂತೇನ ಮಂಥರ ಸಂತೋಷವಾಂತೆ ನಾ ಮಂಥರ ಸಂತೋಷವಾಂತೇನ ರಘುಕುಲ ದೀಪನು ಅಗಪರೆ ಹೊರಗನು ಮಂಥರ ರಘುಕುಲ ದೀಪನು ಅಗಪರೆ ಹೊರಗನು ಸುಗುಣನು ಸುಂದರನು ಸುಗುಣನು ಸುಂದರನು ಸುಗುಣನು ಸುಂದರನು ಮಂತರ ಸುಗುಣನು ಸುಂದರನು ನಿಗಮಾಗಮ ವಂದೀಪನು ಸಂತೋಷವಾಂತೇನ ಮಂಥರ ಸಂತೋಷವಾಂತೆ ನಾ ಮಂಥರ ಸಂತೋಷವಾಂತೆ ನಾ ರಾಮಗಿ ರಾಜ್ಯವ ಪ್ರೇಮದಿ ಕಾಂತಾನಿವ ಮಂತರ ರಾಮಗಿ ರಾಜ್ಯವ ಪ್ರೇಮದಿ ಕಾಂತಾನಿವ ನೇಮದ ವಾರ್ತೆಯ ಕೇಳಿ ಮಂತರ ನೇಮದ ವಾರ್ತೆಯ ಕೇಳಿ ನೇಮದ ವಾರ್ತೆ ಕೇಳಿ ನೇಮದ ವಾರ್ತೆಯ ಕೇಳಿ ಮಂತರ ನೇಮದ ವಾರ್ತೆ ಕೇಳಿ ನೇಮದ ವಾರ್ತೆಯ ಕೇಳಿ ಭುವಿಯಲ್ಲಿ ನಾ ಧನ್ಯಳೋ ಸಂತೋಷವಾಂತೇನ ಮಂಥರ ಸಂತೋಷವಾಂತೆ ನಾ ಮಂಥರ ಸಂತೋಷವಾಂತೆ ನಾ ಮಂಥರ. ಅಮ್ಮ, ಏನು ಹೇಳಿದೆ? ನನ್ನ ಪ್ರಿಯ ಪುತ್ರನಾದ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕದ ಮಹೋತ್ಸವವೇ. ಎಂತಹ ಶುಭ ಸಮಾಚಾರವನ್ನು ಹೇಳಿರುವೆ. ಈ ಶುಭ ಸಮಾಚಾರವನ್ನು ಹೇಳಿರುವ ನಿನಗೆ ಈ ಕಂಠಿಹಾರವನ್ನು ಉಡುಗೊರೆಯಾಗಿ ಕೊಡುತ್ತಿರು, ತೆಗೆದುಕೋ. ಇರಲಿ, ಲೋಕದಲ್ಲಿ ಇಂತಹ ಸ್ತ್ರೀ ಇರುವರೆ. ಸರ್ಪದ ಕಡೆಯ ನೆರಳಲ್ಲಿ ವಾಸಿಸುವ ಕಪ್ಪೆಯ ಹಾಗೆ ತನಗೆ ಉಂಟಾಗುವ ಹಾನಿಯನ್ನು ಲೆಕ್ಕಿಸದೆ ದೇವಿ ಇಷ್ಟೊಂದು ಸಂತೋಷ ಪಡುತ್ತಿರುವಳು. ಅಮ್ಮ, ನಿನ್ನನ್ನು ನಾನು ಬಹಳ ವಿಲೇಖಿಸ್ತಳೆಂದು ತಿಳಿದಿದ್ದೆ. ಆದರೆ ಈಗ ನೋಡಿದರೆ ಏನನ್ನೂ ತೋರದವಳ ಹಾಗೆ ಕಾಣುತ್ತಿದೆ. ಮುಂದೊದಗುವ ಹಾನಿಯನ್ನು ಚೆನ್ನಾಗಿ ಅನುಭವಿಸು. ಮಂಥರ, ಈ ದಿನ ನಿನ್ನ ಮಾತುಗಳೇ ವಿಚಿತ್ರವಾಗಿರುವುದಲ್ಲ. ದಶರಥ ಚಕ್ರವರ್ತಿಯ ಮುದ್ದಿನ ಮಡದಿಯಾದ ಈ ಕೈಕೆಗೆ ಮುಂದೊದಗುವ ಹಾನಿಯೇ ಅಂದರೆ ನಿನ್ನ ಮಾತಿನ ಅರ್ಥವೇನು ಮಂಥರ? ಅಮ್ಮ, ಆ ಸವತಿ ಮಗನಾದ ರಾಮನಿಗೆ ಪಟ್ಟಾಭಿಷೇಕವಾಗುವ ಸಮಾಚಾರವನ್ನು ಕೇಳಿ ಇಷ್ಟೊಂದು ಸಂತೋಷ ಪಡುತ್ತಿರುವೆಯಲ್ಲ, ನಿನ್ನ ಅವಿವೇಕ ಬುದ್ಧಿಗೆ ನಾನೇನೆಂದು ಹೇಳಿದೆ? ಒಂದು ವೇಳೆ ನಿನ್ನ ಮಗನಾದ ಭರತನಿಗೇನಾದರೂ ಪಟ್ಟಾಭಿಷೇಕವಾಗಿದ್ದರೆ ನಿನ್ನ ಆನಂದಕ್ಕೆ ಪಾರವೇಲದಂತಾಗುತ್ತಿತ್ತು. ಯೋಚಿಸಿದ ಮಂಥರ, ನನಗೆ ರಾಮನು ಬೇರೆಯೇ ಭರತನು ಬೇರೆಯೇ. ಉದರಗಳು ಬೇರೆ ಬೇರೆಯಾಗಿದ್ದರು ತಂದೆಯೂ ಒಬ್ಬನೇ ಅಲ್ಲವೇನು? ಅದು ಅಲ್ಲದೆ ಶ್ರೀರಾಮಚಂದ್ರನು ತನ್ನ ಹೆತ್ತ ತಾಯಿ ಕೌಸಲ್ಯಗಿಂತಲೂ ಅಧಿಕವಾದ ಪ್ರೀತಿಯನ್ನು ನನ್ನ ಮೇಲಿಟ್ಟಿರುವನು. ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ಅವನ ಭಾಗ್ಯವೇ ಬೇರೆ, ನನ್ನ ಭಾಗ್ಯವೇ ಬೇರೆ. ಏನು? ಸಾಕು, ಬಾಯಿ ಮುಚ್ಚು. ಅಯ್ಯೋ ಮರುಳೆ, ಅದಕ್ಕೆ ನಿನಗೆ ಹುಚ್ಚಳೆಂದು ಕರೆಯುವುದು. ಬೆಳ್ಳಗಿರುವುದೆಲ್ಲ ಹಾಲೆಂದು ನಂಬಿದ ನಿನ್ನ ಮರಳುತನಕ್ಕೆ ನಾನೇನೆಂದು ಹೇಳಲಿ? ನನ್ನ ಮಗನೇನಾದರೂ ರಾಜಭಾರವಾಳಬೇಕಿತ್ತೆ? ಅದಿರಲಿ, ಈ ವಿಚಾರವನ್ನು ಮಹಾರಾಜರು ನಿನಗೆ ತಿಳಿಸಿರಲಿಲ್ಲವೇ? ಇಲ್ಲ ಮಂಥರ, ಈ ವಿಚಾರವನ್ನು ನಿನ್ನ ಹೊರತು ನನಗೆ ಬೇರೆ ಯಾರೂ ತಿಳಿಸಿಲ್ಲ. ಅದು ಅಲ್ಲದೆ
ಭರತ ಶತ್ರುಘ್ನರು ಪಟ್ಟಣದ ಇಲ್ಲದಿರುವ ಸಮಯದಲ್ಲಿ ಈ ಪಟ್ಟಾಭಿಷೇಕದ ಸಮಾಚಾರವಾದರೂ ಏಕೆ ಬಂತು? ಯೋಚಿಸಿ ನೋಡು. ಅಯ್ಯೋ, ನಾನೀಗೇನು ಮಾಡಲಿ? ಇವಳಾಡುತ್ತಿರುವ ಮಾತುಗಳನ್ನು ಕೇಳುತ್ತಿದ್ದರೆ ನನ್ನ ಕೈಕಾಲುಗಳೇ ನಡುಗುತ್ತಿರುವು, ಹೃದಯವೂ ಕಂಪಿಸುತ್ತಿರುವುದು. ಸಮಯವು ಮೀರಿ ಹೋದರೆ ಮತ್ತೆಂದಿಗೂ ಬಾರದು. ಮಂಥರ, ಮಂಥರ, ಇದಕ್ಕೇನಾದರೊಂದು ಉಪಾಯವನ್ನು ಸೂಚಿಸು. ಹಿಂದೆ ದೇವಾಸುರ ಯುದ್ಧದಲ್ಲಿ ನೀನು ಮಾಡಿದ ಸಾಹಸಕ್ಕೆ ಮೆಚ್ಚಿ ಮಹಾರಾಜರು 2 ವರಗಳನ್ನು ಕೊಟ್ಟಿದ್ದರಲ್ಲವೇ? ಹೌದು, ಹೌದು ಮಂಥರ. ಆ ದಿನ ನಾನು ನನ್ನ ಪ್ರಾಣೇಶ್ವರನಿಗೆ ಮಾಡಿರುವ ಸಹಾಯಕ್ಕೆ ಮೆಚ್ಚಿ ಆತನು ನನಗೆ 2 ವರಗಳನ್ನು ಕೊಟ್ಟಿದ್ದನು ನಿಜ. ಆದರೆ ಸಮಯ ಬಂದಾಗ ಅದನ್ನು ಕೇಳಿಕೋ ಎಂದು ಹೇಳಿರುವ ವರಗಳನ್ನು ಈಗ ಕೇಳಿಕೋ. ಏನೆಂಬುದಾಗಿ? ಮೊದಲನೇ ವರಕ್ಕೆ ರಾಮನಿಗೆ ನಿಶ್ಚಿತವಾಗಿರುವ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ಈ ಕೋಸಲ ದೇಶದ ಪಟ್ಟಾಭಿಷೇಕವನ್ನು ನಿನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕ ಮಾಡಬೇಕೆಂದು ಕೇಳಿಕೋ. ಏನು ಹೇಳಿದೆ ಮಂಥರ? ಇದೀಗ ನಿಶ್ಚಯವಾಗಿರುವ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವೇ? ಆಹಾ, ಎಂತಹ ಚತುರಿಯೇ ನೀನು! ಅಪಾಯಕ್ಕೆ ತಕ್ಕ ಉಪಾಯವನ್ನು ಹೇಳಿರುವೆ. ಇರಲಿ, ನಿನ್ನಿಚ್ಛೆ ಇದ್ದಂತಾಗಲಿ. ಇನ್ನು 2ನೇ ವರಕ್ಕೆ ಏನೆಂದು ಕೇಳಿಕೊಳ್ಳಲಿ? 2ನೇ ವರಕ್ಕೆ ರಾಮನು ನಾರುಮಡಿಯನ್ನಿಟ್ಟು ಜಟಾವಲ್ಕಲಧಾರಿಯಾಗಿ ಮರುಪ್ರವೇಶ ಮಾಡದೆ ಮುನಿವೃತ್ತಿಯಿಂದ 14 ವರ್ಷ ಅರಣ್ಯವಾಸಿಗೆ ಹೋಗಬೇಕೆಂದು ಕೇಳಿ. ಮೂರ್ಖಳೆ, ನೀಚಳೆ, ನಿನಗೇಕಿಂತ ದುರ್ಬುದ್ಧಿ ಹುಟ್ಟಿದ್ದೆ? ನನ್ನ ಪ್ರಿಯ ಪುತ್ರನಾದ ರಾಮಚಂದ್ರನನ್ನು ವನವಾಸಕ್ಕೆ ಕಳುಹಿಸು ಎಂದು ಹೇಳಲು ನಿನಗೆ ಮನಸ್ಸಾದರೂ ಹೇಗೆ ಬಂತು? ಪಾಪಿ, ನಿನ್ನ ಮುಖವನ್ನು ನನಗೆ ತೋರಿಸಬೇಡ, ಹೊರಟು ಹೋಗು ಇಲ್ಲಿಂದ. ಅಮ್ಮ, ನನ್ನದು ದುರ್ಬುದ್ಧಿ ಅಲ್ಲ, ನಿನ್ನನ್ನು ಚಿಕ್ಕಂದಿನಿಂದಲೂ ಸಾಕಿ ಸಲಹಿದ ಅಭಿಮಾನದಿಂದ ಈ ರೀತಿ ಹೇಳುತ್ತಿದ್ದೇನೆ. ಭರತನು ನೀನು ಅವರಿಗೆ ಸೇವಕರಾಗಿರುವುದನ್ನು ಈ ಹಾಳು ಕಣ್ಣುಗಳಿಂದ ನಾನು ನೋಡಲಾರೆ. ನನ್ನನ್ನು ನಿನ್ನ ತಂದೆ ಪಟ್ಟಣಕ್ಕೆ ಕಳುಹಿಸಿಬಿಡು, ನಾನು ಹೊರಟು ಬಿಡು. ಮಂಥರ, ಮಂಥರ, ರಾಮನನ್ನು ವನವಾಸಕ್ಕೆ ಕಳುಹಿಸುವ ಕಾರಣವಾದರೂ ಏನೇ? ರಾಮನು ರಾಜ್ಯದಲ್ಲಿದ್ದರೆ ಪ್ರಜೆಗಳು ಭರತನ ಅಧೀನದಲ್ಲಿರುವುದು ಕಷ್ಟ ಸಾಧ್ಯ. ಆದ್ದರಿಂದ ಹೇಗಾದರೂ ಮಾಡಿ ರಾಮನನ್ನು ಕಾಡಿಗೆ ಕಳಿಸಲೇಬೇಕು. ಇದಕ್ಕೆ ನನ್ನ ಪ್ರಾಣೇಶ್ವರನು ಒಪ್ಪುವನೇನೆ? ಅವರಿಗೆ ಒಪ್ಪಿಸುವುದೇ ಅಲ್ಲವೇ ನಮ್ಮ ನಿನ್ನ ಚಾತುರ್ಯ? ಅದು ಹೇಗೆ ಮಂಥರ? ಹೇಗೆಂದರೆ, ಮಹಾರಾಜರು ಅಂತಃಪುರಕ್ಕೆ ಬರುವ ವೇಳೆಯಲ್ಲಿ ನೀನು ಎಂದಿನಂತೆ ಅಲಂಕೃತವಾಗಿ ಚಂದ್ರಶಾಲೆಯಲ್ಲಿ ಕುಳಿತಿರದೆ ಮಹಿಳಾಂಬರ ಧಾರಣೆಯಾಗಿ ಕ್ರೋಧಾಕಾರದಿಂದ ದುಃಖಿಸುತ್ತ ಆಭರಣಗಳನ್ನು ನೆಲದ ಮೇಲೆ ಚೆಲ್ಲಾಪಿಲ್ಲೆಯಾಗಿ ಹರಡಿ ನೀನು ಹಾಗೆ ಮಲಗಿರು. ಮಹಾರಾಜರು ಬಂದು ವ್ಯಾಕುಲ ಚಿತ್ತರಾಗಿ ನಿನ್ನ ಮನೋರಥವೇನೆಂಬುದನ್ನು ಅರಿಯದೆ ನಿನ್ನ ವಾಗ್ದಾನವನ್ನು ಈಡೇರಿಸಲು ಮುಂದೆ ಬರುವರು. ಎಚ್ಚರವಿರಲಿ, ರಾಮನ ಮೇಲೆ ಆಣೆ ಇಟ್ಟು ವಚನ ಕೊಟ್ಟು ನಡೆಸಿಕೊಡುತ್ತೇನೆಂದ ನಂತರ ಈ ವರಗಳನ್ನು ಕೇಳಿಕೊಳ್ಳಬೇಕು. ರಾಮನನ್ನು ತೊರೆಯಿಸು, ಭರತನನ್ನು ಕರೆಯಿಸು. ಆಗಲಿ ಮಂಥರ, ನಿನ್ನ ಇಚ್ಛೆ ಇದ್ದಂತಾಗಲಿ. ರಾಮನನ್ನು ತೊರೆಯಿಸಬೇಕು, ಭರತನನ್ನು ಕರೆಯಿಸಬೇಕು. ಅದು ಮಹಾರಾಜರು ಇತ್ತ ಕಡೆ ಬರುತ್ತಿರುವರು. ನೀನೀಗೆಲ್ಲಿಗೆ ಹೋಗುವೆ? ಈ ವಿಚಾರವನ್ನು ಎಲ್ಲರ ತಿಳಿಸಲೇ ಹೊರಡುವೆನು. ಈ ಮಾರ್ಗವಾಗಿ ಬರಲೇ? ನಾಳೆ ಅಯೋಧ್ಯೆಯಲ್ಲಿ ಮತ್ತೊಂದು ಸಂಭ್ರಮಕ್ಕಾಗಿ ಕಾದಿರುವುದು. ಭರತನಿಗೆ ಪಟ್ಟಾಭಿಷೇಕವಾಗುವುದು ಇಲ್ಲವೋ ನನಗರಿಯದು. ಆದರೆ ರಾಮನಿಗೆ ನಿಶ್ಚಿತವಾಗಿರುವ ಪಟ್ಟಾಭಿಷೇಕವೊಂದು ಮಹಾರಾಜ ಈ ಮಾರ್ಗದಲ್ಲಿ ಬರುತ್ತಿರುವುದು. ನಾನು ಈ ಮಾರ್ಗದಲ್ಲಿ ಹೊರಟು ಬಿಡುತ್ತೇನೆ. ಹೌದು, ಮಂಥರೆ ಮಾತಿನಲ್ಲಿ ಸತ್ಯಾಂಶವಿರುವುದು. ಅಂತೆಯೇ ನನ್ನ ಮಕ್ಕಳನ್ನು ನನ್ನ ತವರೂರಿಗೆ ಕಳುಹಿಸಿ ಇಲ್ಲಿ ಒಳಗಿನೊಳಗೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿರುವರಿಂದ ಮೇಲೆ ಇದರಲ್ಲೇನೋ ಕುತಂತ್ರವೇ ಅಡಗಿರುವುದು. ಬರಲಿ ಬರಲಿ ಮಹಾರಾಜರು, ತಕ್ಕ ಶಾಸ್ತಿಯನ್ನೇ ಮಾಡುತ್ತೇನೆ.